ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸಕಲೇಶಪುರ ತಾಲೂಕು ಬಂದಿಹಳ್ಳಿಯ ಕಾಫಿ ಬೆಳೆಗಾರರಾದ ಸುರಭಿ ಅನಿಲ್ ಪ್ರಧಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಮೂಲತಃ ಕಾಫಿ ಬೆಳೆಗಾರರು ಅಲ್ಲ, ಆನಂತರ ಕಾಫಿ ಬೆಳೆಯನ್ನ ಅವರು ಚೆನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಒಬ್ಬ ಹೆಣ್ಮಗಳಾಗಿ ಒಂದು 60 ಎಕರೆ ತೋಟವನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಕಾಫಿ ಬೆಳೆಗಾರರಲ್ದಿದ್ರು ಕೂಡ ಹೇಗೆ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ, ಹೇಗೆ 60 ಎಕರೆ ತೋಟವನ್ನ ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುರಭಿ ಅವರಿಗೆ. ನಮಸ್ತೆ. ಈ ಕಾಫಿ ತೋಟದ ಪರಿಚಯ ಯಾವಾಗಾಗಿದ್ದು ನಿಮಗೆ? ಅಮ್ಮ ಸಕಲೇಶಪುರದವ್ರೇನೆ, ಬಟ್ ನಾವು ಬರ್ತಿರ್ಲಿಲ್ಲ ಅವಾಗ. ಮದ್ವೆ ಆದ್ಮೇಲೆ ಇಲ್ಲಿರೋದು ಇವಾಗ 20 years ಆಯ್ತು. 20 ವರ್ಷದಿಂದ ಪರಿಚಯ. ಈ ಕಾಫಿ ಕೃಷಿ ಪರಿಚಯ ಆಗಿದ್ದೆ ಯಾವಾಗ ನಿಮಗೆ? ಕೋವಿಡ್ ಟೈಮಲ್ಲಿ. ಕೋವಿಡ್ ಅಲ್ಲಿ ಹೋಗಕ್ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ಹೋಗ್ತಾ ಇದ್ದೀನಿ ತೋಟಕ್ಕೆ. ಕಾಫಿ ತೋಟವನ್ನ ನೋಡ್ಬೇಕಾದಂತ ಅನಿವಾರ್ಯತೆ ನಿಮ್ಗೆ ಹೇಗೆ ಸೃಷ್ಟಿ ಆಯ್ತು? ರೈತರು ಇರ್ಲಿಲ್ಲ, ನಾವೇ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಹಂಗಾಗಿ ಡೈಲಿ ಹೋಗಕ್ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಬಂತು. ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ನಂಗೂ ಮಾಡ್ಬೇಕು ಅನ್ನೋ ಮನ್ಸು ಬಂತು. ಹಂಗಾಗಿ ಮಾಡ್ತಾ ಬಂದೆ. ಏನೇನು ಕೆಲಸಗಳನ್ನ ಮಾಡ್ತೀರಾ, ಮತ್ತೆ ಹೇಗೆ ಇದನ್ನೆಲ್ಲ ಕಲ್ತ್ಕೊಂಡು ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಆಯ್ತು? ಪ್ರತಿ ಕೆಲ್ಸನೂ ಹೊಸತೆ ನನಗೆ. ಯಾವ್ದು ಅರೇಬಿಕಾ, ಯಾವ್ದು ರೋಬಸ್ಟ ಏನೂ ಗೊತ್ತಿರ್ಲಿಲ್ಲ. ಎಲ್ಲದನ್ನು ಬೇರೆಯವ್ರನ್ನ ಕೇಳಿ ತಿಳ್ಕೊಂಡು ಏನಾಗ್ಬೇಕು, ಏನ್ ಮಾಡ್ಬೇಕು ಪ್ರತಿ ತಿಂಗಳು ಕೇಳ್ಕೊಂಡು ಕಲ್ತೆ. ಆಮೇಲೆ ವೆಬ್ ಕ್ಲಾಸ್ಗೂ ಹೋಗಿದ್ದೆ, ಅದನ್ನು ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಕೆಲಸಗಳನ್ನ ನಿರ್ವಹಣೆ ಮಾಡ್ತೀರಿ? ಆ ಮಂತಿಗೆ ಯಾವ್ದಾದ್ ಬೇಕೋ ಅದನ್ನ ಅಳವಡಿಸ್ಕೊಂಡು ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಗೊಬ್ಬರ ಹಾಕೋ ಅಂಥದ್ದು ಇರುತ್ತೆ, ಸ್ಪ್ರೇ ಕೊಡೋ ಅಂಥದ್ದು ಇರುತ್ತೆ, ಕಳೆ ನಿರ್ವಹಣೆ ಮಾಡೋ ಅಂಥದ್ದು ಇರುತ್ತೆ. ಇದೆಲ್ಲದನ್ನು ಯಾವ್ಯಾವ ಸಂದರ್ಭದಲ್ಲಿ ಮಾಡ್ತೀರಿ? ಸ್ಪ್ರೇ ಬೋರ್ಡ್ ಮಾತ್ರ ಮಾಡೋದು ನಾವು, ಬೇರೆ ಏನೂ ಮಾಡೋದಿಲ್ಲ. ಬಯೋ-20 ಯಾವುದು ಮಾಡಲ್ಲ. ಬಿಫೋರ್ ಮಾನ್ಸೂನ್, ಆಫ್ಟರ್ ಮಾನ್ಸೂನ್ ಮಾಡ್ತೀವಿ ಅಷ್ಟೇ. ಈಗ ನಿಮ್ಗೆ ಕಷ್ಟ ಅಂತ ಹೇಳಿ ಅನಿಸ್ತಾ ಇದೆಯಾ ಕಾಫಿ ತೋಟವನ್ನು ನಿರ್ವಹಣೆ ಮಾಡೋ ಅಂಥದ್ದು? ಲೇಬರ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ, ಬಟ್ ಬೇರೆ ಎಲ್ಲ ಕರೆಕ್ಟ್ ಆಗಾದ್ರೆ ಯಾವುದು ಕಷ್ಟ ಅನ್ಸೋದಿಲ್ಲ. ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಈ ನಿರ್ವಹಣಾ ಕ್ರಮಗಳು ಏನಿದ್ದಾವೋ ಆಯಾಯ ಕಾಲಕ್ಕೆ ಮಾಡಿದ್ರೆ ನಮ್ಗೆ ಹೆಚ್ಚು ಉಪಯುಕ್ತ ಆಗುತ್ತಲ್ವಾ? ಹೌದು. ಅವಾಗ ಏನೇನ್ ಮಾಡ್ಬೇಕು ಆ ಮಂತಲ್ಲಿ ಅದನ್ನ ಮಾಡ್ಕೊಂಡು ಹೋದ್ರೆ ಬೆಳೆನೂ ಚೆನ್ನಾಗಾಗತ್ತೆ. ಓರ್ವ ಮಹಿಳೆಯಾಗಿ ಇದನ್ನೆಲ್ಲ ನಿರ್ವಹಣೆ ಮಾಡೋ ಅಂಥದ್ದು ನಿಮ್ಗೆ ಏನಾದ್ರು ಕಷ್ಟ ಅಂತ ಹೇಳಿ ಅನ್ಸುತ್ತೆ? ಕಷ್ಟ ಏನಿಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು. ಕಾಫಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನ್ ಮಾಡಬೇಕು ಅನ್ನೋ ಆಲೋಚನೆ ಇದೆ? ನಮ್ಮ ತೋಟನೇ ನಾನು ಡೆವಲಪ್ ಮಾಡಬೇಕು ಅಂತ ಆಸೆ ಇದೆ. ಪೆಪ್ಪರು ಎಲ್ಲ ಸ್ವಲ್ಪ ಬೇಗ ಹೋಗುತ್ತೆ, ಅದನ್ನ ಸ್ವಲ್ಪ ಹಾಕಿ ಅದರಿಂದನೂ ಬೆಳೆ ತೆಗಿಬೇಕು ಅನ್ನೋದು ಇಷ್ಟ ಇದೆ. ಅದರಲ್ಲೇ ಬೇರೆ ಅಡಿಕೆ, ಏಲಕ್ಕಿ ಆ ಥರ ಬೇರೆ ಬೇರೆ ಹಾಕಿ ಮಾಡಬೇಕು ಅನ್ನೋದು ಆಸೆ ಇದೆ. ಕಾಫಿ ತೋಟದ ನಿರ್ವಹಣೆಯಲ್ಲಿ ಈ ಯಂತ್ರಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ, ಅಷ್ಟಿಲ್ಲ ಇನ್ನು. ಅದು ನಿಮ್ಗೆ ಇನ್ನೂ ಒಂದಷ್ಟು ಸಹಾಯಕ ಆಗ್ಬಹುದಲ್ವಾ? ಆಗ್ಬೋದು, ಬಟ್ ಅದಕ್ಕೂ ಟೆಕ್ನಿಕ್ ಇರೋರು ಲೇಬರ್ಸ್ ಬೇಕಾಗತ್ತೆ. ಓರ್ವ ಮಹಿಳೆಯಾಗಿ ಸುಮಾರು 60 ಎಕರೆ ತೋಟವನ್ನ ತಾವು ನಿರ್ವಹಣೆಯನ್ನ ಮಾಡ್ತಾ ಇದ್ದೀರಿ. ಅನೇಕರಿಗೆ ಮಾದರಿಯೂ ಕೂಡ ಆಗಿದ್ದೀರಿ. ನಿಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ. ನಿಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ಹೇಳ್ಬೋದಾ? 8971271716. ಇನ್ನೊಮ್ಮೆ ಹೇಳಿ. 8971271716. ಧನ್ಯವಾದಗಳು ಸುರಭಿ ಅವರೇ. ಇದುವರೆಗೆ ನಿಮ್ಮ ಕಾಫಿ ತೋಟದ ನಿರ್ವಹಣೆಯ ಬಗ್ಗೆ ವಿಚಾರಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.